ಕೃಷ್ಣ ಆತ್ಮದ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಹೇಳ್ತಾನೆ. ಅರ್ಜುನ, ಈ ದೇಹ ಇದೆಯಲ್ಲ, ಇದು ನಾವು ಹಾಕೋ ಬಟ್ಟೆ ಥರ ಅಷ್ಟೇ, ಟೆಂಪರರಿ. ಆದ್ರೆ ಅದರೊಳಗಿರೋ ಆತ್ಮ ಅದು ಶಾಶ್ವತ. ನೀನು ಕೊಲ್ಲೋದು ಈ ದೇಹವನ್ನ ಮಾತ್ರ, ಅವಿನಾಶಿಯಾದ ಆತ್ಮವನ್ನಲ್ಲ. ಸೊ ಯಾವತ್ತಿಗೂ ನಾಶ ಆಗದೆ ಇರೋದಕ್ಕೋಸ್ಕರ ಯಾಕೆ ದುಃಖ ಪಡ್ತೀಯಾ ಅಂತ ಕೇಳ್ತಾನೆ. ಹೀಗೆ ಕೃಷ್ಣ ಕೊಟ್ಟ ಧ್ಯಾನದ ಬೆಳಕಲ್ಲಿ ಅರ್ಜುನನ ಮನಸ್ಸಿನಲ್ಲಿದ್ದ ಆ ಕತ್ಲೆ, ಆ ಗೊಂದಲ ನಿಧಾನವಾಗಿ ಮಾಯವಾಗುತ್ತೆ. ಅವನು ತನ್ನ ದುಃಖದಿಂದ ಮೇಲೆದ್ದು ತನ್ನ ಕರ್ತವ್ಯ ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ತಾನೆ. ಅರ್ಜುನನ ಈ ಜರ್ನಿಯನ್ನ ನಾವು 3 ಸ್ಟೆಪ್ಸ್ನಲ್ಲಿ ನೋಡಬಹುದು. ಫಸ್ಟ್, ವಿಷಾದ ಅಂದರೆ ದುಃಖ. ಸೆಕೆಂಡ್, ಜ್ಞಾನ, ಇದು ಕೃಷ್ಣನಿಂದ ಸಿಕ್ಕಿತ್ತು. ಮತ್ತೆ ಫೈನಲಿ ನಿಶ್ಚಯ ಅಂದ್ರೆ ದೃಢವಾದ ನಿರ್ಧಾರ. ನೋಡಿ, ಸರಿಯಾದ ಜ್ಞಾನ ಸಿಕ್ಕಾಗ ಎಂಥ ದೊಡ್ಡ ಗೊಂದಲವೂ ದೂರಾಗಿ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾ? ಯಾವಾಗ ತನ್ನ ಧರ್ಮ ಏನು ಅಂತ ಅರ್ಜುನನಿಗೆ ಕ್ಲಿಯರ್ ಆಗಿ ಗೊತ್ತಾಯ್ತೋ, ತಕ್ಷಣ ಕೆಳಗೆ ಬಿದ್ದು ತನ್ನ ಗಾಂಡೀವ ಬಿಲ್ಲನ್ನ ಮತ್ತೆ ಕೈಗೆತ್ಕೊಳ್ತಾನೆ. ಈಗ ಅವನ ಮನಸ್ಸಲ್ಲಿ ದ್ವೇಷ, ಕೋಪ ಇರಲಿಲ್ಲ. ಬದಲಿಗೆ ಕರ್ತವ್ಯ ಪಾಲನೆ ಮಾಡಬೇಕು ಅನ್ನೋ ಒಂದೇ ಒಂದು ಯೋಚನೆ ಇತ್ತು. ಧರ್ಮವನ್ನ ಸ್ಥಾಪಿಸೋಕೆ ಅವನು ಯುದ್ಧಕ್ಕೆ ರೆಡಿ ಆಗ್ತಾನೆ. ಸರಿ, ಕೊನೆಯದಾಗಿ ಒಂದು ಪ್ರಶ್ನೆ. ಈ ಪ್ರಶ್ನೆ ನಮ್ಮೆಲ್ಲರಿಗೂ ಅನ್ವಯಿಸುತ್ತೆ. ನಮ್ಮ ಜೀವನನೂ ಒಂದು ರೀತಿ ಕುರುಕ್ಷೇತ್ರ ಇದ್ದಾಗೆ ಅಲ್ವಾ? ಪ್ರತಿದಿನ ನಾವು ನಮ್ಮದೇ ಆದ ಸಣ್ಣ ಪುಟ್ಟ ಯುದ್ಧಗಳನ್ನು ಮಾಡ್ತಾನೇ ಇರ್ತೀವಿ. ಕಷ್ಟದ ನಿರ್ಧಾರಗಳನ್ನ ತಗೋಬೇಕಾಗುತ್ತೆ. ಇಂಥ ಟೈಮಲ್ಲಿ ನಮ್ಮ ನಿಜವಾದ ಧರ್ಮ ಯಾವುದು, ಅಂದರೆ ನಮ್ಮ ನಿಜವಾದ ಕರ್ತವ್ಯ ಏನು ಅಂತ ನಾವು ಹೇಗೆ ಡಿಸೈಡ್ ಮಾಡ್ತೀವಿ?